Welcome back to Success Academy Jamkandi. This is Ramesh Pujari, my dear student. The students, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರೆ subscribe the channel and click over the bell icon to get the latest notification. ಹಾಗಾದ್ರೆ ಬನ್ನಿ, ನಮ್ಮ ಆ್ಯಪ್ದಲ್ಲಿ ಕೂಡ ಈ ಥರದ ಎಲ್ಲ ಪೇಯ್ಡ್ ಕ್ಲಾಸಸ್ಗಳು ಇರ್ತವೆ. ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೆಲ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ್ಯಪ್ದ ಡೀಟೇಲ್ಸು ಲಿಂಕು ಸಿಗುತ್ತೆ. ನಾನು ಈ ಒಂದು ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಕೇವಲ ಇಂಗ್ಲೀಷ್ ಅಲ್ಲ, ಇವೆಲ್ಲ ಟಾಪಿಕ್ಸ್ಗಳನ್ನು ಹೇಳ್ಕೊಡ್ತೀನಿ. ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ಹೇಳ್ಕೊಡುವಂಥ ಕ್ಲಾಸಸ್ಗಳನ್ನು ಸರಳವಾದ ಉಪಯೋಗವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಇವು IAS ದಿಂದ PC DC ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗೋ ಥರ ಕ್ಲಾಸಸ್ ಇರ್ತವೆ. ಅದನ್ನು ಸರಿಯಾದ ಉಪಯೋಗವನ್ನು ತಗೊಳ್ಳಿ. ಹಾಗಾದರೆ ಬನ್ನಿ, ಇವತ್ತಿನ ಒಂದು ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸದ ಫ್ರೇಸ್ ಬಗ್ಗೆ, ಅಂದರೆ ವಾಕ್ಯದ ಒಂದು ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಯಾವುದೇ ಒಂದು ಭಾಷೆಯನ್ನು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಆ ಭಾಷೆಯಲ್ಲಿ ಬರುವಂತಹ ಕೆಲವು ಭಾಗಗಳನ್ನು ನಾವು ಉಪಯೋಗಿಸ್ತಾ ಹೋದಂಗೆ ನಮಗೆ ಆ ಭಾಷೆ ಬರುತ್ತೆ. ಲೈಕ್ ದ್ಯಾಟ್ ಹಿಯರ್ ಇಂಗ್ಲಿಷ್ ವಿ ಲರ್ನಿಂಗ್. ವುಡ್ ಯು ಮೈಂಡ್, ಇದನ್ನು ಉಪಯೋಗಿಸ್ಕೊಳ್ತೆ ಹೋದರೆ ನಮಗೆ ಇದರ ಮೇಲೆ ಉಪಯೋಗಿಸುವಂತಹ ಅನುಭವ ಅಥವಾ ಅದರಿಂದ ಬರುವ ಫಲ ನಮಗೆ ಸಿಗುತ್ತೆ. ದ್ಯಾಟ್ಸ್ ನಥಿಂಗ್ ಬಟ್ ಸ್ಪೋಕನ್. ಮೊದಲು ವುಡ್ ಯು ಮೈಂಡ್ ಅಂದರೆ ಏನು? ಪರವಾಗಿಲ್ಲವೇ? ನಿಮಗೇನು ಅನಿಸೋದಿಲ್ಲವಲ್ಲ? ನಿಮಗೇನೇ ಪ್ರಾಬ್ಲಮ್ ಇಲ್ಲಲ್ಲ ಅಂತಂತಾರಲ್ಲ, ಆ ಥರ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಅರ್ಥನೂ ಇದೆ. ನೀವೇನಾದರೂ ತಪ್ಪು ತಿಳಿವಿರಾ, ನಿಮಗೇನಾರ ತಪ್ಪು ಅನಿಸುತ್ತೆ ನಾನು ಹಂಗೆ ಮಾಡಿದರೆ, ಆ ಥರ ನಾನು ಆ ಕೆಲಸ ಮಾಡಿದರೆ, ಈ ರೀತಿಯಾದಂಥ ಉಪಯೋಗ ಇದಾಗುತ್ತೆ ಹೇಳ್ತಾರೆ. ಹಾಗಾದರೆ ವುಡ್ ಯು ಮೈಂಡ್ ಇಫ್ ಆದಮೇಲೆ ಏನು ಬರಿಬೇಕು, ಇಲ್ಲಿ ಮುಂದೆ ಏನು ಬರಿಬೇಕು, ಅಲ್ಲಿ ಏನು ಬರಿಬೇಕಂದ್ರೆ ವರ್ಬನ್ನು ಬರಿಬೇಕು. ಅದು ಯಾವ ವರ್ಬು? V2 ವರ್ಬ್ ವಿದ್ಯಾರ್ಥಿಗಳೇ, V2 ವರ್ಬ್. ಹಾಗಾದರೆ ಹಿಂಗಂದರೆ ಏನು ಅಂತ ಗೊತ್ತಾಯಿತು. ಪರವಾಗಿಲ್ಲವೇ, ನಡೆಯುತ್ತಲ್ಲ, ನೀವೇನು ತಪ್ಪು ತಿಳಿಯಲ್ಲ, ಈ ರೀತಿ ಅರ್ಥ ಆಯಿತು. ಇನ್ನು ಮುಂದೆ ಬರೋದೇನಪ್ಪ ಅಂದರೆ ನೀವೇನು ಮಾಡ್ತೀರಾ, ನೀವೇನು ಡಿಸಿಷನ್ ತಗೋತೀರಾ, ಅದರ ಬಗ್ಗೆ ಒಂದು ವರ್ಬನ್ನು ಹಚ್ಚಿ ಬರೀಬೇಕು. ಅದು ಭೂತಕಾಲದ ವರ್ಬ್. ನೋಡಿ, ಭೂತಕಾಲದ ವರ್ಬನ್ನು ಹಚ್ಚಿದರೆ ಇಲ್ಲಿರುವಂಥ ವುಡ್ಡದಗೋಸ್ಕರ ಇದು ಕಂಡೀಷನ್ ಆಗಿ ವರ್ತಮಾನ ಕಾಲದ ಸಂಭವನೀಯತೆಯನ್ನು ಹೇಳ್ಕೊಡುತ್ತೆ. ನೆನಪಿಟ್ಟುಕೊಳ್ಳಿ. ಅರ್ಥ ಆಯ್ತಾರೆ? ಬನ್ನಿ, ಹಾಗಾದರೆ ಉಪಯೋಗವನ್ನು ಮಾಡೋದರ ಮುಖಾಂತರ ಬರುತ್ತೆ. ವುಡ್ ಯು ಮೈಂಡ್ ಇಫ್ ಐ ಕ್ಲೋಸ್ ದ ಡೋರ್? ನಾನು ಬಾಗಿಲವನ್ನು ಮುಚ್ಚಿದರೆ ನಿಮಗೆ ಪರವಾಗಿಲ್ಲವೇ? ನಿಮಗೇನು ಅನಿಸೋದಿಲ್ಲವಲ್ಲ? ನಿಮಗೇನು ತಪ್ಪು ಅನಿಸೋದಿಲ್ಲವಲ್ಲ? ಈ ರೀತಿ ಹತ್ರ ಹೇಳ್ತಾರೆ. ನಾನು ವುಡ್ ಯು ಮೈಂಡ್ ಇಫ್ ಐ ಬಾರೋಡ್ ಯುವರ್ ಬೈಕ್ ಟುಡೇ? ನಾನು ಇಂದು ನಿಮ್ಮ ಬೈಕನ್ನು ಎರವಲು ಪಡೆದರೆ ನೀವು ಪರವಾಗಿಲ್ಲವೇ? ಅಥವಾ ನಿಮಗೇನು ಪರವಾಗಿಲ್ಲವೇ? ನಿಮಗೇನು ತಪ್ಪನಿಸಲ್ವಲ್ಲ? ಈ ರೀತಿಯಾಗಿ ಅರ್ಥ ಹೇಳ್ತಾರೆ. ಹೀಗೆ ಇದೇ ರೀತಿಯಾದಂಥ ಒಂದು ವಾಕ್ಯವನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಈ ಒಂದು ಫ್ರೇಸವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಕಲ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಎಷ್ಟು ನೀವು ಅದರ ಬಗ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಎಷ್ಟು ನಿಮ್ಮ ದಿನನಿತ್ಯದ ವಾಕ್ಯಗಳಲ್ಲಿ ಮಾತಿನಲ್ಲಿ ಇದು ಉಪಯೋಗಿಸ್ತೀರಾ, ಯು ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಸ್ಪೋಕನ್ ಕ್ಲಾಸ್ ಇಷ್ಟ ಆಗ್ತದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ಅವರೊಂದಿಗೆ ನೀವು ಮಾತಾಡ್ತಾ ಹೋಗಿ. ಡೆಫಿನೆಟ್ಲಿ ಯು ಬೋತ್ ವಿಲ್ ಇಂಪ್ರೂವ್. This is all about today's class. Thank you, dear student. Bye.